ಕರ್ನಾಟಕದಲ್ಲಿರೋ ಪ್ರತಿಯೊಂದು ಕನ್ನಡಿಗರಿಗೆ ಅಮ್ಕುಡುಮ್ಕು ಮಾಡುವ ನಮಸ್ಕಾರಗಳು. ನಮಸ್ಕಾರ ಗಾಂಡು. ಏನಪ್ಪ ವಿಷಯ ಅಂದ್ರೆ ಬಿಗ್ ಬಾಸ್ ಅನ್ನೋದು ತುಂಬಾ ಜನ ಕನಸು, ತುಂಬಾ ಜನ ಜೀವನ. ಸೊ ನಮ್ಮಂತ ಪ್ರತಿಯೊಬ್ರು, ನನ್ನಂತ ಎಷ್ಟೋ ಜನ ಇದ್ದಾರೆ. ಸೊ ಅವ್ರಿಗೂ ಬಿಗ್ ಬಾಸ್ಗೆ ಹೋಗ್ಬೇಕಂತ ತುಂಬಾ ಜನಕ್ಕೆ ಆಸೆ ಇದೆ. ಆದ್ರೆ ನನಗೆ ದೊಡ್ಡ ಕನಸು. ಏನು ದೊಡ್ಡ ಕನಸ? ಆ ಕನಸನ ಕನಸಾಗಿನೇ ಇಟ್ಕಲ್ಲ ಮಂಜ. ಯಾಕಂದ್ರೆ 6ರಿಂದ 7 ಇಂಚ್ ಇರೋ ಮೊಬೈಲ್ ಅಲ್ಲೇ ಈ ನಿನ್ ಡಿಸ್ಕಿ ಡಿಸೈನ್ ಡಿಂಗ್ ಚಕ್ ಡಿಫ್ರೆಂಟ್ ಅವತಾರನ ನೋಡೋಕಾಗ್ದೆ ನಮ್ ಜನ ಬಾಯಿಗೆ ಬೀಡ ಹಾಕೊಂಡು ಅಗದು ನಿನ್ ಮೊಕ್ಕೆ ಕ್ಯಾಕ್ರಿಸಿ ಉಗಿತವ್ರೆ. ಅಂತದ್ರಲ್ಲಿ 37ರಿಂದ 65 ಇಂಚ್ ಇರೋ ಟಿವಿಯಲ್ಲಿ ಈ ನಿನ್ನ ಮಂಗಾಟ ಕೊಂಗಾಟಗಳನ್ನೆಲ್ಲ ನೋಡ್ಬಿಟ್ರಂತೂ ಎಕಡಕ್ಕೆ ಏಲ್ ಮೆತ್ಕೊಂಡು ಚಾನಲ್ ಅವ್ರಿಗೂ ನಿನಗೂ ಎರ್ರಾಬಿರಿ ಏರ್ಬಿಡ್ತಾರ ಅಷ್ಟೇ. ಸೊ ಬಿಗ್ ಬಾಸ್ ಯಾಕೆ ಹೋಗ್ಬೇಕು ಅಂತ ನಾನು ಹೇಳ್ತೀನಿ. ನೀನೇ ಹೇಳ್ಬೇಕು. ನೀನ್ ಯಾಕೆ ಬಿಗ್ ಬಾಸ್ ಹೋಗ್ಬೇಕು ಅನ್ನೋದನ್ನ ನೀನೇ ಹೇಳ್ಬೇಕು. ಇನ್ಯಾರು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬಂದ್ ಹೇಳೋಕಾಗುತ್ತೇನೋ ಬಾಲ್. ಸೊ ಬಿಗ್ ಬಾಸ್ಗೆ ನಾನೇನಕ್ಕೆ ಹೋಗ್ಬೇಕಂದ್ರೆ ನನ್ನ ಒಂದು ಏನ್ ನಾನು ನಿನ್ನ ಒಂದು ಆ ಒಂದು ಅದೇಲ್ಲ ಮಂಜ, ಅದು ಒಂದೇ ಒಂದು ಇರೋದು ನಿಂದು. ಓಹೋಹೋ ಏನೋ ಮಂಜ, ನಿಂಗಿರೋದು ಒಂದೇನಾ ಬೀಜ? ಐ ಮೀನ್ ಕಡ್ಲೆಕಾಯಿ ಬೀಜ ಗುರು, ಕಡ್ಲೆಕಾಯಿ ಬೀಜ ಅಷ್ಟೇ. ನನ್ನ ಒಂದು ಏನ್ ನಾನೇನ್ ಮಾಡ್ಬೇಕು ಅನ್ನೋದು ಆ ಬಿಗ್ ಬಾಸ್ ಸ್ಟೇಜ್ ಅಲ್ಲಿ ಮಾಡ್ತೀನಿ. ನಂದು ಕನ್ಸಲ್ಲ, ಅದು ನನ್ನ ಡ್ರೀಮ್ ಬಿಗ್ ಬಾಸ್. ಅಕ್ಕತಾಗಿ ಅದು ನನ್ ಕನ್ಸಲ್ಲ, ಡ್ರೀಮ್ ಅದು ಅಂತೆ. ಕನ್ಸು ಅಂದ್ರೆ ಇಂಗ್ಲಿಷ್ ಅಲ್ಲಿ ಡ್ರೀಮ್ ಅಂತಾನೆ ಅಲ್ವೇನ್ಲ ಮಂಕ್ ಮುದೇವಿ. ನೋ ಎಜುಕೇಶನ್, ನೋ ಡೆವಲಪ್ಮೆಂಟ್, ಬ್ಲಡಿ ಯೂಸ್ಲೆಸ್ ಫೆಲೋಸ್. ಇಂಗ್ಲಿಷ್ ಬರ್ಲಿಲ್ಲ ಅಂದ್ರೆ ಮಾತಾಡ್ಬೇಡ ಕಣೋ ಮಂಗ. ಕನ್ನಡದಲ್ಲಿ ಕನಸು ಅಂದ್ರೆ ಇಂಗ್ಲಿಷ್ ಅಲ್ಲಿ ಡ್ರೀಮ್ ಅಂತಾನೆ ಕಣೋ ಪೆಂಗ. ಕನ್ನಡ ಪದಗಳ ಅರ್ಥ ಸರಿಯಾಗಿ ಗೊತ್ತಿಲ್ಲ ಅನ್ಸುತ್ತೆ ಇವನ್ಗ. ಯಾಕಂದ್ರೆ ಅವನು ಹೊಂಗ.